ಸಂಜೆ 5 ಗಂಟೆಯಾದರೂ ಇನ್ನೂ ಮಲಗಿಯೇ ಇದ್ದ ಮಡದಿಗೆ ಟೀ ಹಿಡಿದು ರೂಮಿಗೆ ಬಂದ ರಾಮ್. ಕೈಯಲ್ಲಿದ್ದ ಕಪ್ ಮೇಜಿನ ಮೇಲೆ ಇಟ್ಟು ಗೋಡೆಗೊರೆಗೆ ನಿಂತು ಮುದುಡಿ ಮಲಗಿದ್ದ ಮಡದಿಯನ್ನು ದಿಟ್ಟಿಸಿದ. ಅವನ 4 ವರ್ಷದ ಹಿಂದೆ ಕಂಡಿದ್ದ ಅಚ್ಚರಿಯೇ ಈಗಲೂ ಸಹ ಕಂಡಿತ್ತು. ಅವಳ ನಡೆ ನುಡಿಯಲ್ಲಿ ಒಂದಿನಿತು ವ್ಯತ್ಯಾಸ ಕಾಣಲಿಲ್ಲ ಅವನಿಗೆ. ಮುದ್ದು, ಹೇಳು ಮೇಲೆ ಎಂದು ಒಲವಿನಿಂದ ತಾನು ಅವಳಿಗಿಟ್ಟ ಹೆಸರಿನಿಂದ ಕರೆದಾಗ ಕಣ್ಣು ರೆಪ್ಪೆಗಳನ್ನು ಬಿಗಿ ಮಾಡುತ್ತಾ ಎಚ್ಚರಗೊಂಡಳು ಅಚ್ಚು. ಮಲಗಿಯೇ ಕಿಟಕಿ ಕಡೆಯೊಮ್ಮೆ ಕಣ್ಣಾಡಿಸಿದಳು. ತನ್ನ ಅಂದಿನ ಕೆಲಸಕ್ಕೆ ವಿದಾಯ ಹೇಳುತ್ತಿರುವ ಭಾಸ್ಕರ ಅಂಬರದಲ್ಲಿ ನುಸುಳಿಕೊಳ್ಳುವ ತವಕದಲ್ಲಿರುವುದು ಕಂಡು ಗಾಬರಿಯಾದ ಅಚ್ಚು ಎದ್ದು ಕುಳಿತು ಟೇಬಲ್ ಮೇಲಿಟ್ಟಿದ್ದ ಮೊಬೈಲ್ ತೆಗೆದು ಸಮಯ ನೋಡಿ ಹುಬ್ಬು ತೀಡಿಕೊಂಡಳು. ಮಧ್ಯಾಹ್ನ 3 ಗಂಟೆಗೆ ರೂಮಿಗೆ ಬಂದ ಸಾತ್ವಿಕ್ನನ್ನು ನೆನೆಯುತ್ತಾ ಮಲಗಿದವಳಿಗೆ ಸಂಜೆಯಾದರೂ ಎಚ್ಚರವಾಗಲಿಲ್ಲ. ಈಗ ತನ್ನ ಬೇಜವಾಬ್ದಾರಿತನಕ್ಕೆ ಅತ್ತೆ ಏನೆಂದುಕೊಳ್ಳುವರೋ ಎಂದು ಗಾಬರಿಯಾದಳು. ಅವಸರದಲ್ಲಿ ಹಾಸಿಗೆ ಬಿಟ್ಟು ಬ್ಲ್ಯಾಂಕೆಟ್ ಮಡಚುತ್ತಿದ್ದ ಮಡದಿಯನ್ನು ಕಂಡು ನೆಮ್ಮದಿಯಾಗಿ ನಿದ್ರೆ ಮಾಡಿದ್ರ ಮುದ್ದು ಎಂದು ಕೇಳಿದ ರಾಮ್. ಅವನ ಮಾತಿಗೆ ಹುಬ್ಬು ಗಂಟು ಮಾಡಿದ ಅಚ್ಚು ಹಿಂದೆ ತಿರುಗಿ ನೋಡಿದಳು. ಇಷ್ಟು ಹೊತ್ತು ಅವನು ರೂಮಿನಲ್ಲಿ ಇದ್ದಿದ್ದರೆ ಅರಿವೇ ಇರಲಿಲ್ಲ ಅವಳಿಗೆ. ಕೈಕಟ್ಟಿ ಗೋಡೆಗೊರಗಿ ನಿಂತಿದ್ದ ತನ್ನವನನ್ನು ಕಂಡು, ಏನಂದಿದ್ದು ನೀನು? ಮುದ್ದುನ? ನಿಮ್ಮ ಮಗ ಇಲ್ಲಿ ಇಲ್ಲ ಅಲ್ವಾ ಎಂದು ಗೊಂದಲದಲ್ಲಿ ಪ್ರಶ್ನೆ ಮಾಡಿದಳು. ಅವನು ಪ್ರೀತಿಯಿಂದ ಮುದ್ದು ಎಂದು ಕರೆದದ್ದು ತನ್ನನ್ನೇ ಎಂದು ಅವಳಿಗೆ ತಿಳಿಯಲಿಲ್ಲ. ನನ್ನ ಮಗ ಇಲ್ಲಿಲ್ಲ ಅನ್ನೋದು ನನಗೆ ಗೊತ್ತು ಅಚ್ಚು, ನಾನು ಮುದ್ದು ಅಂದಿದ್ದು ನಿಮ್ಮನ್ನೇ ಎಂದವನ ಮಾತಿಗೆ ಅವಳು ಹುರಿನೋಟ ಬೀರಿದಳು. ಹೀಗೆಲ್ಲ ಕೂಗಿ ನನ್ನ ಹೊಲಿಸ್ಕೊಳ್ಬೇಕು ಅಂತಿದ್ರೆ ಅದು ಈ ಜನ್ಮದಲ್ಲಿ ನಡೆಯೋದಿಲ್ಲ. ನಾನು ಈ ಮನೆಯಲ್ಲಿ ಇದ್ದಷ್ಟು ಹೊತ್ತು ಈ ಮನೆಯ ಸೊಸೆಯಾಗಿ ನನ್ನ ಜವಾಬ್ದಾರಿಗಳನ್ನು ನಿಭಾಯಿಸಿಕೊಂಡು ಹೋಗುತ್ತೇನೆ ಅಷ್ಟೇ. ಅದಕ್ಕೂ ಮೀರಿ ನಾವಿಬ್ಬರು ಗಂಡ ಹೆಂಡತಿಯಾಗಿ ಬಾಳುತ್ತೇವೆ ಅನ್ನೋದು ಈ ಜನ್ಮದಲ್ಲಿ ನಡೆಯದ ಮಾತು ಎಂದು ಗಂಭೀರವಾಗಿ ಎಚ್ಚರಿಸಿದ ಮಡದಿಯನ್ನು ಕಂಡು ರಾಮ್ ಅನೆ ಹೊತ್ತುಕೊಂಡ. ಅಚ್ಚು, ಅದ್ಯಾಕೆ ನೀವು ಯಾವಾಗಲೂ ದೂರವಾಗುವ ಮಾತೇ ಆಡ್ತೀರಾ? ನಿಮ್ಮ ಅಪ್ಪನ ಸಲುವಾಗಿ ಮದುವೆ ಆಗಿದ್ದೀರಾ ಅಂತ ನನಗೆ ಗೊತ್ತು. ಮಗಳ ಮದುವೆ ಮಾಡಿ ಇವಾಗ ತಾನೇ ನೆಮ್ಮದಿಯ ನಿಟ್ಟೆಸರು ಬಿಟ್ಟಿರುವ ನಿಮ್ಮ ಅಪ್ಪನಿಗೆ ಮಗಳು ಗಂಡನ ಜೊತೆ ಬಾಳಲು ಸಿದ್ಧಳಿಲ್ಲ ಅಂತ ಗೊತ್ತಾದರೆ ನೋವಾಗೋದಿಲ್ವೇ? ನಾನು ಮೊದಲೇ ಹೇಳಿದ್ದೇನೆ, ನನ್ನಿಂದ ನೀವು ದೂರವಾಗುವುದು ಅಂದರೆ ಅದು ನನ್ನ ದೇಹ ಉಸಿರು ಬೇರೆಯಾದ ಮೇಲೆ ಮಾತ್ರ. ಸೊ ನನ್ನ ಮನೆಯಿಂದ ನನ್ನಿಂದ ದೂರ ಆಗ್ಬೋದು ಅನ್ನುವ ಕೆಟ್ಟ ಯೋಚನೆಯನ್ನು ತಲೆಯಿಂದ ತೆಗೆದುಹಾಕಿ. ನೀವು ಹೇಳಿದ ಹಾಗೆ ಬಿಟ್ಟು ಬಿಡೋದಕ್ಕೆ ನಾನು ತಾಳಿ ಕಟ್ಟಿ ನಿಮ್ಮನ್ನು ಬದುಕಿಗೆ ಕರೆತಂದಿಲ್ಲ. ಈ ಬದುಕಿನ ಕೊನೆಯ ದಿನದವರೆಗೂ ನಿನ್ನ ಜೊತೆಯಲ್ಲೇ ಇರಬೇಕು ಅನ್ನೋ ಆಸೆಯಿಂದ ಕರೆತಂದಿದ್ದು. ಇನ್ನೊಂದು ಸಲ ಹೀಗೆಲ್ಲ ಮಾತನಾಡಿದರೆ ನಾನು ಸುಮ್ಮನೆ ಇರೋದಿಲ್ಲ ಎಂದು ತುಸು ಗದರಿದಂತೆ ಹೇಳಿದ ರಾಮ್ನನ್ನು ಕಂಡು ಅಚ್ಚು ಅಸಡ್ಡೆಯ ಮುಖ ಮಾಡಿದಳು. ಈಗಾಗಲೇ ಒಂದು ಮದುವೆಯಾಗಿದ್ದರೂ ಸಹ ಇದೇ ಅವನ ಮೊದಲ ಮದುವೆ ಎನ್ನುವಂತೆ ದೊಡ್ಡ ದೊಡ್ಡ ಮಾತುಗಳನ್ನು ಆಡುವುದು ಕಂಡು ಅವಳಿಗೆ ಉಡಾಫೆ ಎನಿಸಿತು. ಸನಿಹಕ್ಕೆ ಬಂದ ರಾಮ್, ಏನಾದರೂ ಮಾತನಾಡಿ ಅಚ್ಚು, ನೀವು ಒತ್ತಾಯಕ್ಕೆ ನನ್ನ ಮದುವೆ ಆಗಿದ್ದೀರಾ, ಬಟ್ ನಾನು ಹಾಗಲ್ಲ ಎಂದಾಗ ಅವಳು ಪೇಲವವಾಗಿ ನಕ್ಕಳು. ಗೊತ್ತು ರಾಮ್, ನೀವು ಏನಕ್ಕೆ ಈ ಮದುವೆ ಆಗಿದ್ದು ಅಂತ ನನಗೂ ಗೊತ್ತು. ತಾಯಿ ಇಲ್ಲದ ನಿಮ್ಮ ಮಗನಿಗೆ ತಾಯಿ ಅಗತ್ಯ ಎಷ್ಟಿದೆಯೋ ನಿಮ್ಮ ದೈಹಿಕ ಕಾಮನೆಗಳನ್ನು ತೀರಿಸಿಕೊಳ್ಳಲು ಒಂದು ಹೆಣ್ಣಿನ ಅಗತ್ಯವೂ ಅಷ್ಟೇ ಇದೆ ಅನ್ನೋದು ನನಗೂ ಅರ್ಥವಾಗ್ತದೆ ಎಂದು ನಾಲಿಗೆ ಹರಿಬಿಟ್ಟಳು. ಇದನ್ನು ಕೇಳಿ ರಾಮ್ ಮುಷ್ಟಿ ಬಿಗಿದ. ಅವಳ ತೋಳನ್ನು ಹೊರಟಾಗಿ ಹೊತ್ತಿ ಹಿಡಿದವನು, ನೋಡಿ ಅಚ್ಚು, ನಿಮ್ಮಷ್ಟು ಕೆಳಮಟ್ಟದಲ್ಲಿ ಯೋಚನೆ ಮಾಡಲು ನನಗೆ ಬರುವುದಿಲ್ಲ. ನಾನು ನನ್ನ ತೆವಲು ತೀರಿಸಿಕೊಳ್ಳಲು ನಿಮ್ಮನ್ನು ಮದುವೆಯಾಗಿದ್ದರೆ ಮದುವೆಯಾಗಿ 3 ದಿನಗಳಾದರೂ ನಿಮ್ಮಿಂದ ದೂರವಿರುತ್ತಿರಲಿಲ್ಲ. ಹೋಗಲಿ, ಒಂದೇ ಒಂದು ಸಲ ನಾನು ನಿಮ್ಮನ್ನು ಕೆಟ್ಟದಾಗಿ ನೋಡಿದೇನಾ? ನೆನಪು ಮಾಡಿಕೊಳ್ಳಿ. 3 ದಿನದಿಂದ ಒಂದೇ ಮನೆಯಲ್ಲಿ, ಒಂದೇ ರೂಮಿನಲ್ಲಿ, ಒಂದೇ ಹಾಸಿಗೆ ಮೇಲೆ ಮಲಗುತ್ತಿದ್ದೇವಲ್ಲ. ನಾನೇನಾದರೂ ಒಮ್ಮೆ ಆದರೂ ನಿಮ್ಮನ್ನು ತಪ್ಪಾಗಿ ಮುಟ್ಟಿದ್ದೇನಾ? ತಾಯಿ ಪ್ರೀತಿಯಿಂದ ವಂಚಿತವಾಗಿರುವ ಮಗುವಿಗೆ ನಿಮ್ಮಿಂದ ಪ್ರೀತಿ ಸಿಗ್ತದೆ ಅಂತ ನಿರೀಕ್ಷಿಸಿದ್ದು ನಿಜ. ಬಟ್ ನಿಮ್ಮ ಮನಸ್ಸಿನಲ್ಲಿ ಸಣ್ಣ ಮಗುವಿನ ಬಗ್ಗೆಯೂ ಇಂಥ ಭಾವನೆ ಇದೆ ಅಂದರೆ ಇನ್ಮೇಲೆ ನಾನು ಮತ್ತು ನನ್ನ ಮಗ ನಿಮ್ಮಿಂದ ದೂರವಿರ್ತೇವೆ. ನಮ್ಮಿಂದ ನಿಮಗಾದ ತೊಂದರೆಗೆ ಕ್ಷಮಿಸಿಬಿಡಿ ಎಂದು ಖಾರವಾಗಿ ನುಡಿದು ಅಲ್ಲಿಂದ ಹೊರಟು ಹೋದ. ಅವಳ ಮಾತು ಅವನ ಮನಸ್ಸಿಗೆ ಬಹಳ ನೋವುಂಟು ಮಾಡಿತ್ತು. ಬೇಕೆಂದಾಗ ಬಯಸಿದ್ದು ಸಿಗುವುದಿಲ್ಲವೆಂದು ತಿಳಿದಾಗ ಕಾಲಚಕ್ರ ವಾಸ್ತವವನ್ನು ಒಪ್ಪಿಸುತ್ತದೆ. ಆದರೆ ಕಳೆದುಕೊಂಡ ಆ ವ್ಯಕ್ತಿ ಮತ್ತೆ ಸಿಕ್ಕಾಗ ಆ ದೇವರೇ ಅದನ್ನು ಆಸ್ವಾದಿಸುವ ಅವಕಾಶ ಕೊಡುವುದಿಲ್ಲ ಎನ್ನುವಂತಿದೆ ರಾಮ್ ಪರಿಸ್ಥಿತಿ. ಬೆಡ್ ಮೇಲೆ ಕುಳಿತ ಅಚ್ಚು ಮುಖ ಪೆಚ್ಚಾಯಿತು. ಸಿಟ್ಟಿನಲ್ಲಿ ಅತಿಯಾಗಿ ಮಾತನಾಡಿಬಿಟ್ಟೆನಲ್ಲ ಎಂದವಳಿಗೆ ಪಶ್ಚಾತ್ತಾಪವಾಯಿತು.
ಮದುವೆಯಾದಾಗಿನಿಂದ ಅವನ ಶಾಂತ ಸ್ವಭಾವ ಮತ್ತು ತಿಳಿನಗು ಅವಳಿಗೆ ಗೊತ್ತಿತ್ತು. ಇಂದು ಅನಾವಶ್ಯಕವಾಗಿ ಮಾತನಾಡಿ ಅವನಿಗೆ ನೋವುಂಟು ಮಾಡಿದ್ದಕ್ಕೆ ಅವಳ ಮೇಲೆ ಅವಳಿಗೆ ಸಿಟ್ಟು ಬಂತು. ಅರ್ಧ ಗಂಟೆ ಯೋಚಿಸಿ ಮುಖ ತೊಳೆದು ಬಂದಾಗ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ತನ್ನಗಾಗಿದ್ದ ಟೀ ಕಂಡಿತು. ರಾಮ್ ಅವಳಿಗೆ ಕೊಡಲೆಂದೇ ತಂದಿದ್ದ ಆ ಟೀ ಅವಳು ಮಾತನಾಡಿದ ದೊಡ್ಡ ಮಾತುಗಳಿಂದ ಅಲ್ಲೇ ಉಳಿದು ಹೋಗಿತ್ತು. ಕೆಳಗೆ ಬಂದಾಗ ರಾಮ್ ಯಾರೊಂದಿಗೋ ಮಾತನಾಡುತ್ತಿದ್ದ. ಅವಳ ಕಡೆ ನೋಡಲೂ ಇಲ್ಲ. ಅವನಿಗೆ ಸಿಟ್ಟು ಬಂದಿದೆ ಅವಳಾಡಿದ ಮಾತಿಗೆ. ಸೊಸೆ ಟೀ ಸಿಂಕಿಗೆ ಸುರಿದುದನ್ನು ಕಂಡು ಅತ್ತೆ ಆರತಿಯವರು, ಅಚ್ಚು ಯಾಕೆ ಟೀ ಕುಡಿಯಲಿಲ್ವಾ ಎಂದು ಕೇಳಿದರು. ಲಿಂಗಿಗೆ ರಾತ್ರಿ ಅಡುಗೆ ಮಾಡಲು ಸಹಾಯ ಮಾಡುತ್ತಾ ಇಲ್ಲ ಎಂದು ಕುತ್ತಿಗೆ ಆಡಿಸಿದಳು ಅಚ್ಚು. ಚಿಕ್ಕಮ್ಮನವರೇ, ರಾಮ್ ಸಾರ್ ಇವತ್ತು ಮನೆಯವರಿಗೆಲ್ಲ ಟೀ ಮಾಡಿದ್ದು ನಿಮಗೂ ರೂಮಿಗೆ ತಂದು ಕೊಟ್ಟಿದ್ರು. ನೀವು ಕುಡಿಯದೆ ಚೆಲ್ಲಿದ್ದೀರಾ ಎಂದು ಬೇಸರದಿಂದ ಕೇಳಿದಳು ಲಿಂಗಿ. ಬಹಳ ಸ್ವಾದಿಷ್ಟವಾಗಿ ಟೀ ಮಾಡುವ ರಾಮ್ ಸಂಜೆ ತನ್ನಮ್ಮನಿಗೆ ತಲೆನೋವೊಂದು ಹೇಳಿದ್ದಕ್ಕೆ ತಾನೇ ಮನೆಯವರಿಗೆಲ್ಲ ಟೀ ಮಾಡಿಕೊಟ್ಟಿದ್ದ. ಲಿವಿಂಗ್ ಏರಿಯಾದಲ್ಲಿ ಯಾರೊಂದಿಗೋ ಮಾತನಾಡುತ್ತಾ ಕುಳಿತಿದ್ದ ತನ್ನವನನ್ನು ನೋಡುತ್ತಾ ಅವ್ರಿಗೆ ಟೀ ಮಾಡೋಕ್ಕೂ ಬರುತ್ತಾ ಎಂದು ಅಚ್ಚರಿಯಿಂದ ಕೇಳಿದಳು ಅಚ್ಚು. ಮನೆಯಲ್ಲಿ ಇಷ್ಟು ಜನ ಇದ್ರೂ ಸಹ ಟೀ ಮಾಡುವ ಗಂಡಸರು ವಿರಳವಲ್ಲವೇ? ಹೌದು ಅಚ್ಚು, ರಾಮ್ಗೆ ಕುಕ್ಕಿಂಗ್ ಮೇಲೆ ಇಂಟ್ರೆಸ್ಟ್ ಇದೆ. ಎಲ್ಲ ರೀತಿಯ ಅಡುಗೆ ಮಾಡ್ತಾನೆ. ಏನಾದರೂ ತಿನ್ನಬೇಕು ಅನಿಸಿದರೆ ಕೇಳಿ ನೋಡು, ಅವನೇ ಮಾಡಿಕೊಡ್ತಾನೆ ಎಂದು ಮಂದಹಾಸ ಬೀರಿ ನುಡಿದರು ಅತ್ತೆ. ಇದನ್ನು ಕೇಳಿದ ಅಚ್ಚುಗೆ ಆಶ್ಚರ್ಯ ತಂದಿತ್ತು. ಯಾಕೆಂದರೆ ಅವಳಿಗೆ ಅಡುಗೆ ಅಂದರೆ ಕಿರಿಕಿರಿ. ತನ್ನ ಮದುವೆ ಸಾತ್ವಿಕ್ ಜೊತೆ ಫಿಕ್ಸ್ ಆದಮೇಲೆ 4 ಬಗೆಯ ಸಾಂಬಾರು ಮಾಡಲು ಕಲಿತಿದ್ದಳು. ಅದು ಕೂಡ ಅಭಿ ಹೀಯಾಳಿಸಿದ ಮೇಲೆ ಹರೇ ಮನಸ್ಸಿನಿಂದಲೇ ಕಲಿತಿದ್ದು. ಬಟ್ ರಾಮ್ಗೆ ಎಲ್ಲ ರೀತಿಯ ಅಡುಗೆ ಮಾಡಲು ಬರುವುದು ಎಂದು ತಿಳಿದಾಗ ಅಚ್ಚರಿಯಾಯಿತು. ಅಮ್ಮ ಜ್ಯೂಸ್ ತಗೊಂಡು ಬಾ ಎಂದು ರಾಮ ಕೂಗಿದ. ತನ್ನನ್ನು ಭೇಟಿಯಾಗಲು ಬಂದಿದ್ದವರ ಜೊತೆ ಮಾತನಾಡುತ್ತಾ, ಅಚ್ಚು ನಮ್ಮ ಕಂಪನಿ ಕ್ಲೈಂಟ್ಸ್ ಬಂದಿದ್ದಾರೆ, ಜ್ಯೂಸ್ ತಗೊಂಡು ಹೋಗಿ ಕೊಡುಪುಟ್ಟ ಎಂದರು ಅತ್ತೆ. ಜ್ಯೂಸ್ ತೆಗೆದುಕೊಂಡು ಹೋಗಿ ಎಲ್ಲರಿಗೆ ಕೊಟ್ಟವಳು ರಾಮ್ ಮುಂದೆ ಲೋಟ ಹಿಡಿದಾಗ ಅವನು ನನಗೆ ಬೇಡ ಎಂದು ಬಿಗುವಾಗೆ ನುಡಿದ. ಅವನು ಅವಳ ಕಡೆ ನೋಡಲೇ ಇಲ್ಲ. ಅವನ ವ್ಯಕ್ತಿತ್ವವನ್ನೇ ಅವಳು ಪ್ರಶ್ನೆ ಮಾಡಿದ್ದರಿಂದ ಅವನ ಅಸಮಾಧಾನ ಅಷ್ಟು ಬೇಗ ಕರಗುವಂತಿರಲಿಲ್ಲ. ಆ ರವನನ್ನು ಕರೆದುಕೊಂಡು ಅಂಕಿತ್ ಬಂದಾಗ ಅವನಿಗೂ ಜ್ಯೂಸ್ ಕೊಟ್ಟಳು ಅಚ್ಚು. ಬಂಗಾರಿ ಬಾ, ಚಿಕ್ಕು ಜ್ಯೂಸ್ ಕೊಡಿ ಎನ್ನುತ್ತಿದ್ದವಳ ಮುಖ ಮತ್ತೆ ಪೆಚ್ಚಾಯಿತು. ರಾಮ್ ಮಗುವನ್ನು ಎತ್ತಿಕೊಂಡು ಹೊರಟು ಹೋದ. ತನ್ನವನ ನಡೆಗೆ ಬೇಸರವಾದರೂ ತೋರಿಸಿಕೊಳ್ಳದೆ ಅಡುಗೆ ಮನೆಗೆ ಬಂದ ಅಚ್ಚು, ಅತ್ತೆ ಏನಾದರೂ ಸಹಾಯ ಮಾಡಲಾ ಎಂದು ಕೇಳಿದಳು. ಬೇಡ ಅಚ್ಚು, ನಿಮಗೇನಾದರೂ ಕೆಲಸ ಇದ್ದರೆ ಮಾಡಿಕೊ ಹೋಗು ಎಂದಾಗ ಗೆಳತಿ ಲಹರಿಗೆ ಕಾಲ್ ಮಾಡಲು ರೂಮಿಗೆ ಹೋದಳು ಅಚ್ಚು. ರಾತ್ರಿ ಊಟದ ಸಮಯದಲ್ಲೂ ಅದೇ ಆಯಿತು. ಮಗುವನ್ನು ಅಚ್ಚು ಕಡೆ ಬಿಡದ ರಾಮ್ ಮೊದಲು ಮಗುವಿಗೆ ಉಣಿಸಿ ತಾನು ಊಟ ಮಾಡಿದ. ರೂಮಿಗೆ ಬಂದ ಮೇಲೆ ರಾಮ್ ಕೌಚ್ ಮೇಲೆ ಮಲಗಿದ್ದ. ಅವನು ಒರೆಸಿದ ಅಪವಾದ ಅವನಿಗೆ ಬಹಳ ತಟ್ಟಿತ್ತು. ಹಾಗಾಗಿ ಅವನು ಹೀಗೆ ವರ್ತಿಸ್ತಿದ್ದ. ಅವನ ಈ ವರ್ತನೆ ಅಚ್ಚುಗೆ ಸಹಿಸಲು ಸಾಧ್ಯವಾಗಲಿಲ್ಲ. ಬಾಲ್ಕನಿಗೆ ಬಂದು ಆಕಾಶ ನೋಡುತ್ತಾ ನಿಂತಳು. ಸಾತ್ವಿಕ್ನ ಜಾಗವನ್ನು ರಾಮ್ಗೆ ಬಿಟ್ಟುಕೊಡುವುದಿಲ್ಲ ಎಂದು ಹಠ ಹಿಡಿದಿದ್ದರೂ ಅವನ ಮೌನ ಅವಳಿಗೆ ಕಸಿಮಿಸಿ ಉಂಟು ಮಾಡಿತು. ಕೌಚ್ ಮೇಲೆ ನಿದ್ದೆ ಬಾರದೆ ಹೊರಳಾಡುತ್ತಿದ್ದ ರಾಮ್ ಮಡದಿ ಇನ್ನು ಬಾಲ್ಕನಿಯಲ್ಲಿರುವುದನ್ನು ಕಂಡು ಸಮಾಧಾನಿಸಲು ಹೋದ. ತನ್ನ ಸಿಟ್ಟನ್ನು ಪಕ್ಕಕ್ಕಿಟ್ಟು ಯಾಕ್ರಿ ಇನ್ನೂ ನಿದ್ದೆ ಬರ್ತಿಲ್ವಲ್ಲ, ನಾಳೆ ನೈಟ್ ಆಕಾಶದ ಸರ್ವೆ ಮಾಡಲು ಹೋಗೋದಕ್ಕೆ ಇವತ್ತು ನೈಟ್ ನಿದ್ದೆಗೆಟ್ಟು ತಯಾರಿ ಮಾಡ್ತಿದ್ದೀರಾ ಹೇಗೆ ಎಂದು ಗಂಭೀರವಾಗಿಯೇ ಪ್ರಶ್ನಿಸಿದ. ರಾಮ್ ತಮಾಷೆ ಮಾಡಿದ್ರೂ ಯಾವುದೇ ಪ್ರತಿಕ್ರಿಯೆ ತೋರದೆ ತನ್ನ ಪಾಡಿಗೆ ತಾನು ಆಕಾಶ ದಿಟ್ಟಿಸುತ್ತಾ ನಿಂತು ಬಿಟ್ಟಳು ಅಚ್ಚು. ಮಡದಿಯ ನಡೆಗೆ ಹನೆ ಹೊತ್ತಿಕೊಂಡ ರಾಮ್ ತನ್ನವಳಿಗೆ ಸಿಟ್ಟು ಬಂದಾಗ ಅದನ್ನು ಕರಗಿಸಲು ತಾನು ಬೆನ್ನೆ ಹಚ್ಚುವ ಕೆಲಸ ಮಾಡಲೇಬೇಕೆಂದು ತನ್ನೊಳಗೆ ನುಡಿದುಕೊಂಡ. ಅಚ್ಚು, ಈಗ ಇಷ್ಟೊಂದು ಬೇಜಾರು ಮಾಡಿಕೊಳ್ಳುವಂಥದ್ದು ಏನಾಯಿತು ಎಂದು ಕೇಳಿದ ರಾಮ್. ಅವಳ ಬೇಸರಕ್ಕೆ ಕಾರಣ ತಾನು ಆಡಿದ ಮಾತುಗಳೆಂದು ತಿಳಿದಿದ್ದರು ಅವಳ ಬಾಯಿ ಬಿಡಿಸಲು ಹೀಗೆ ಕೇಳಿದ. ಅವನ ಮಗುವನ್ನೊಮ್ಮೆ ದಿಟ್ಟಿಸಿ ನನಗೆ ನಿದ್ರೆ ಬರ್ತಿದೆ ಎಂದು ಬಿಗುವಾಗಿ ನುಡಿದು ಅಲ್ಲಿಂದ ಸರಿದು ಹೋಗುತ್ತಿದ್ದ ಮಡದಿಯ ಕೈ ಹಿಡಿದು ತಡೆದ. ಅವಳನ್ನು ತೂಗು ಉಯ್ಯಾಲೆಯ ಮೇಲೆ ಕೂರಿಸಿ ಅವಳಿಂದ ತುಸು ದೂರದಲ್ಲಿ ಕುಳಿತ ರಾಮ್ಗೆ ಮತ್ತೆ ತಮ್ಮ ಮನಸ್ತಾಪವನ್ನು ಮುಂದುವರಿಸಲು ಇಷ್ಟವಿರಲಿಲ್ಲ. ಈಗಲೇ ಅದನ್ನು ತೊಡೆದು ಹಾಕುವ ಕಾರ್ಯಕ್ರಮಕ್ಕೆ ಮುಂದಾದ. ಸಂಜೆಯಿಂದ ನಾನು ನಿಮ್ಮ ಜೊತೆ ರೂಢಾಗಿ ಬಿಹೇವ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು ಅಚ್ಚು. ಅದಲ್ಲದೆ ಆರವನು ಸಹ
ನಾನು ನಿಮ್ಮ ಹತ್ತಿರ ಬಿಡ್ತಿಲ್ಲ ಅಂತ ಮತ್ತಷ್ಟು ನೊಂದುಕೊಂಡಿದ್ದೀರಾ ನೀವು. ನಾನು ಬೇಕು ಅಂತ ಹಾಗೆಲ್ಲ ನಡೆದುಕೊಂಡದ್ದು ಅಲ್ಲ. ಯಾಕೆಂದರೆ ನೀವು ಸಿಟ್ಟಿನಲ್ಲಿ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರಿ ಅನ್ನೋ ಕಾರಣಕ್ಕಲ್ವೇ ನಾನು ನಿಮ್ಮನ್ನು ಇಗ್ನೋರ್ ಮಾಡಿದ್ದು. ನೀವೇ ಯೋಚನೆ ಮಾಡಿ. ನೀವು ಸಿಟ್ಟಿನಲ್ಲಿ ನನ್ನ ಮೇಲೆ ಹೊರಿಸಿದ ಅಪವಾದ ನ್ಯಾಯವಾದದೆ. ನಾನು ನನ್ನ ಮಗುವಿಗೆ ತಾಯಿ ಪ್ರೀತಿ ಬೇಕು ಅಂತ ನಿಮ್ಮನ್ನು ಮದುವೆಯಾಗಿದ್ದು ಎಷ್ಟು ಸತ್ಯವೋ, ನಿಮ್ಮನ್ನು ಇಷ್ಟಪಟ್ಟು ನನ್ನ ಮುಂದಿನ ಜೀವನ ನಿಮ್ಮ ಜೊತೆಯಲ್ಲಿ ಕಳೆಯಬೇಕು ಅಂತ ಮದುವೆ ಆಗಿದ್ದು ಸಹ ಅಷ್ಟೇ ಸತ್ಯ. ನನ್ನ ಬಯಕೆಗಳನ್ನು ತೀರಿಸಿಕೊಳ್ಳೋದಕ್ಕೆ ನಾನು ನಿಮ್ಮನ್ನು ಮದುವೆಯಾಗಿದ್ದು ಅಂತ ಹೇಳಿದ್ರಿ ಅಲ್ವಾ? ಆಗ ನನ್ನ ಮನಸ್ಸಿಗೆ ಎಷ್ಟು ನೋವಾಗಿರಬಹುದು ಅಂತ ನೀವು ಒಂದು ಕ್ಷಣ ಯೋಚನೆ ಮಾಡಿ. ಅಲ್ಪ ದಿನಗಳಾದರೂ 3-4 ದಿನದಿಂದ ನಾನು ನಿಮ್ಮ ಜೊತೆ ಇದ್ದೀನಿ. ಪೂರ್ತಿ ಅಲ್ಲದಿದ್ದರೂ ಅಲ್ಪ ಸ್ವಲ್ಪವಾದರೂ ನನ್ನ ಬಗ್ಗೆ ತಿಳಿದುಕೊಂಡಿಲ್ಲ ನೀವು. ನಾನು ಅಂತಹ ಮನಸ್ಥಿತಿಯ ಮನುಷ್ಯ ಅಂತ ಅನಿಸುತ್ತಾ ನಿಮಗೆ ಎಂದು ಗಂಭೀರವಾಗಿ ಪ್ರಶ್ನೆ ಮಾಡಿದ ರಾಮ್. ಕಷ್ಟ, ಸುಖ, ನೋವು, ನಲಿವು ಎಂಥ ಪರಿಸ್ಥಿತಿಯಲ್ಲೂ ತಾನು ತನ್ನ ಮಡದಿಯ ಜೊತೆ ನಿಲ್ಲುವ ವಚನ ಪರಿಪಾಲಿಸುತ್ತಿದ್ದಾನೆ ಅವನು. ಕಣ್ಣಿನಿಂದ ಹುರುಳಿದ ಹನಿಗಳನ್ನು ಒರೆಸಿಕೊಂಡ ಅಚ್ಚುಗೆ ಸಾರಿ ಎಂದಷ್ಟೇ ಹೇಳಲು ಸಾಧ್ಯವಾಯಿತು. ತನ್ನಿಂದ ಅವನ ಮನಸ್ಸಿಗೆ ಎಷ್ಟು ನೋವಾಗಿದೆ ಎಂದು ಅವಳಿಗೆ ಈಗ ಅರಿವಾಗಿತ್ತು. ನೀವು ಸಾರಿ ಕೇಳಲಿ ಅಂತ ಇದೆಲ್ಲ ಹೇಳಿದ್ದಲ್ಲ. ನಾನು ಸಿಟ್ಟಿನಲ್ಲಿ ನಾಲಿಗೆಗೆ ಕೆಲಸ ಕೊಟ್ಟರೆ ಅದು ಹೇಗೆ ಎದುರಿಗಿರುವವರ ಮನಸ್ಸನ್ನು ಮುರಿಯುತ್ತೆ ಅಂತ ಹೇಳಿದ್ದು ಎಂದು ಸಮಾಧಾನದ ದನಿಯಲ್ಲಿ ಹೇಳಿದ ರಾಮ್ನ ಮುಖ ದಿಟ್ಟಿಸಿದಳು ಅಚ್ಚು. ಅವನ ಮುಖದಲ್ಲಿ ಈಗ ಸಿಟ್ಟು, ಅಸಮಾಧಾನ ಅಥವಾ ಕೀಳರಿಮೆ ಯಾವುದೂ ಇರಲಿಲ್ಲ. ಸಂಜೆ ತನ್ನ ಮೇಲೆ ಸಿಟ್ಟು ಮಾಡಿಕೊಂಡು ಹೋದವನು ಇವನೇನಾ ಎನ್ನುವಂತೆ ಶಾಂತವಾಗಿತ್ತು ಅವನ ಮುಖ. ಹಾಗಿನಿಂದ ತನ್ನನ್ನು ದಿಟ್ಟಿಸ್ತಿರುವ ಮಡದಿಯನ್ನು ಕಂಡು ಏನು ಎಂದು ಹುಬ್ಬು ಕುಣಿಸಿ ಕೇಳಿದ. ಏನಿಲ್ಲ ಎಂದು ತಲೆಯಾಡಿಸಿ ನೋಟವನ್ನು ಬೇರೆ ಕಡೆ ನೆಟ್ಟ ಅಚ್ಚು ನನ್ನ ಮೇಲಿನ ಸಿಟ್ಟಿಗೆ ಮಗುವನ್ನು ನನ್ನ ಹತ್ತಿರ ಬಿಡದೆ ನನಗೆ ಹಿಂಸೆ ಮಾಡ್ತಾ ಇದ್ದೀರಾ ಅಲ್ವಾ ಎಂದು ಮುನಿಸಿನಿಂದ ಕೇಳಿದಳು. ಅವನು ನನ್ನ ಮಗ ಅಲ್ವಾ? ಅದು ಅಲ್ಲದೆ ಸಂಜೆ ನೀವಾಡಿದ ಮಾತುಗಳು ಎನ್ನುತ್ತಿದ್ದವನ ಮುಂದಿನ ಮಾತುಗಳು ಬರಲಿಲ್ಲ. ಮಡದಿಯ ಸಿಡುನೋಟಕ್ಕೆ ಅಂಜಿದಂತೆ ಸುಮ್ಮನಾದ. ರೇ ರಾಮ್, ಸಿಟ್ಟಿನಲ್ಲಿ ನಾಲಿಗೆ ಜಾರಿಸಿದ್ದೀನಿ. ಈಗ ಅದಕ್ಕೆ ಕ್ಷಮೆ ಸಹ ಕೇಳಿದ್ದೀನಿ. ಪ್ಲೀಸ್ ಈಗ ಮತ್ತೆ ಮತ್ತೆ ಅದನ್ನೇ ಹೇಳಿ ನನ್ನನ್ನು ಇರಿಯುವ ಕೆಲಸ ಮಾಡಬೇಡಿ. ಹಾಗೆ ಯಾರೋ ಮೇಲೆ ನನಗೂ ಅಧಿಕಾರ ಇದೆ ಅನ್ನೋದನ್ನು ಮರೆಯಬೇಡಿ. ನೀವು ಹೇಗೆ ಅವನಿಗೆ ಅಪ್ಪನೋ ಹಾಗೆ ನಾನು ಸಹ ಅವನಿಗೆ ಅಮ್ಮ ಎಂದು ಸದೃಢವಾಗಿ ನುಡಿದ ಮಡದಿಯನ್ನು ಕಂಡು ಸಣ್ಣದಾಗಿ ನಗ್ತ ರಾಮ್. ತನ್ನ ಹೆಣ್ಣಿನ ಮೇಲಿಟ್ಟ ಭರವಸೆ ಹುಸಿಯಾಗಲಾರದು ಎಂದು ಅವನಿಗೀಗ ಖಾತ್ರಿಯಾಗಿತ್ತು. ಅವನೇನು ನೀವು ಹೆತ್ತ ಮಗುವ ಎಂದು ಗಂಭೀರವಾಗಿ ಪ್ರಶ್ನೆ ಮಾಡಿದ ರಾಮ್ಗೆ ಅವಳ ಉತ್ತರ ಏನಿರ್ಬೋದು ಎಂಬ ಅಂದಾಜು ಮೊದಲೇ ಇತ್ತು. ಮೂತಿ ಸೊಟ್ಟಗೆ ಮಾಡಿದ ಅಚ್ಚು ಜನ್ಮ ಕೊಟ್ಟರೆ ಮಾತ್ರ ತಾಯಿ ಆಗಬೇಕಾ ಎಂದು ಬಿಂಕದಿಂದ ಕೇಳಿದಳು. ನಸುರಕ್ಕ ರಾಮ್, ಅದನ್ನು ನೀವೇ ಹೇಳಿ ಎಂದು ತನ್ನಗೆ ಸೆರಗು ಕೊಡವಿ ಎದ್ದು ನಿಂತವಳು. ಹಾಗಾದರೆ ಕೇಳಿಸ್ಕೊಳ್ಳಿ, ಇನ್ಮೇಲೆ ಹಾರವ್ ನನ್ನ ಮಗ. ನಮ್ಮಿಬ್ಬರ ಜಗಳದಲ್ಲಿ ಮಗುವನ್ನು ನನ್ನಿಂದ ದೂರ ಇಡೋದಕ್ಕೆ ನೋಡಿದರೆ ನಾನು ಸುಮ್ಮನಿರೋದಿಲ್ಲ ಎಂದು ಎಚ್ಚರಿಕೆಯ ಧ್ವನಿಯಲ್ಲಿ ಹೇಳಿದಳು. ತನ್ನವಳ ಮನಸ್ಸು ಎಂಥದು ಎಂದು ಈಗಾಗಲೇ ಅರಿವಿದ್ದ ರಾಮ್ ಹೋಕೆ ಮುದ್ದು. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಗೋದು ನನಗಿಷ್ಟವಿಲ್ಲ. ಹುಟ್ಟಿದಾಗಿನಿಂದ ತಾಯಿ ಪ್ರೀತಿಯನ್ನೇ ಕಾಣದ ನನ್ನ ಮಗನಿಗೆ ನಿಮ್ಮಿಂದ ತಾಯಿ ಪ್ರೀತಿ ಸಿಗುತ್ತೆ ಅಂದರೆ ನನಗೂ ಖುಷಿಯೇ ಎಂದ. ಏನನ್ನೂ ಮಾತನಾಡದೆ ರೂಮಿನೊಳಗೆ ನಡೆದ ಅಚ್ಚುಗೆ ಹುಟ್ಟುತ್ತಲೇ ತಾಯಿಯನ್ನು ಕಳೆದುಕೊಂಡ ಮಗುವನ್ನು ನೆನೆದು ಬೇಸರವಾಯಿತು. ಆ ಮಗು ಏನು ತಪ್ಪು ಮಾಡಿತ್ತು ಎಂದು ತನ್ನ ತಾಯಿಯ ಜೊತೆ ಕಳೆಯಬೇಕಾದ ಅಮೂಲ್ಯ ಸಮಯವನ್ನು ದೇವರು ಕಿತ್ತುಕೊಂಡಿದ್ದಕ್ಕೆ ಅವಳ ಹೆಣ್ಣು ಮನಸ್ಸು ಮರುಗಿತು. ರೂಮಿಗೆ ಬಂದ ರಾಮ್ ಹುಬ್ಬೇರಿಸಿದ. ತಾನು ಆಗಲೇ ಮಲಗಲೆಂದು ಹೊತ್ತು ಹೋಗಿದ್ದ ಹೊದಿಕೆ ದಿಂಬುಗಳನ್ನು ಅಚ್ಚು ಬೆಡ್ ಮೇಲಿಟ್ಟಿದ್ದಳು. ಆದರೆ ಅವನು ತನ್ನ ಪಕ್ಕದಲ್ಲಿ ಮಲಗಿದಾಗ ಕೈಕಾಲು ತಾಕದಂತೆ ನಡುವೆ ದಿಂಬುಗಳನ್ನು ಜೋಡಿಸಿರುವುದನ್ನು ಕಂಡು ರಾಮ್ಗೆ ನಗು ಬಂತು. ಬೇಕಂತಲೇ ದಿಂಬು ಹೊದಿಕೆಯನ್ನು ಕೈಗೆತ್ತಿಕೊಂಡು ಕೌಚ್ ಮೇಲೆ ಮಲಗುವ ನಾಟಕವಾಡಿದ ರಾಮ್. ಆಗ ಅಚ್ಚು ರಾಮ್ ಇಲ್ಲೇ ಮಲಗಿ ಎಂದಳು. ಅವಳ ದನಿ ಬಿಗುವಾಗಿಯೇ ಇತ್ತು. ನಾನು ನಿದ್ರೆ ಮಾಡುವಾಗ ಒದ್ದಾಡ್ತೇನೆ. ಅಕಸ್ಮಾತ್ ನಿದ್ರೆಗಣ್ಣಲ್ಲಿ ನಿಮ್ಮ ಮೇಲೆ ಕೈಕಾಲು ಹಾಕಿದರೆ ಅದಕ್ಕೂ ನೀವು ಮತ್ತೆ ನನ್ನ ಬಗ್ಗೆ ತಪ್ಪಾಗಿ ಮಾತನಾಡಿಬಿಟ್ರೆ ಪರವಾಗಿಲ್ಲ ಬಿಡು, ನಾನು ಕೌಚ್ ಮೇಲೆ ಮಲಗ್ತೇನೆ ಎಂದು ಅಭಿನಯಿಸಿದ ರಾಮ್. ಅವನ ನಾಟಕದ ಅರಿವಿಲ್ಲದ ಅಚ್ಚು ನಾನೇ ಅಡ್ಜಸ್ಟ್ ಮಾಡಿಕೊಳ್ತೇನೆ, ಬನ್ನಿ ಮಲಗಿ ಎಂದು ತನ್ನಗೆ ನುಡಿದಾಗ ರಾಮ್ ಅಚ್ಚರಿಯಿಂದ ಕಣ್ಣರಳಿಸಿದ. ಇಷ್ಟು ಬೇಗ ಇಷ್ಟೊಂದು ಸಮಾಧಾನಕ್ಕೆ ಬಂದು ಬಿಟ್ಲಲ್ಲ ಎಂದುಕೊಂಡ. ಯಾಕೆ ಇನ್ನು ಹಾಗೆಯೇ ನೋಡ್ತಾ ನಿಂತಿದ್ದೀರಾ?
ನನಗೆ ಲೈಟ್ ಆನ್ ಇದ್ದರೆ ನಿದ್ರೆ ಬರುವುದಿಲ್ಲ. ಪ್ಲೀಸ್ ಲೈಟ್ ಆಫ್ ಮಾಡಿ ಬಂದು ಮಲಗಿ ಎಂದವಳ ಮಾತಿಗೆ ಮರುನುಡಿಯದೆ ಲೈಟ್ ಆಫ್ ಮಾಡಿ ಅವಳ ಪಕ್ಕದಲ್ಲೇ ಬಂದು ಮಲಗಿದ ರಾಮ್. ಸಾರಿ ಕಣ್ರಿ, ನನ್ನಿಂದ ನಿಮಗೆ ಬೇಸರ ಆಗಿದ್ರೆ ಎಂದಳು ಅಚ್ಚು ಹಣೆ ಮೇಲೆ ತೋಳು ಚಾಚಿ ಸೀಲಿಂಗ್ ದಿಟ್ಟಿಸುತ್ತಾ. ನನ್ನ ಕಡೆಯಿಂದ ತಪ್ಪಾಗಿದ್ದಕ್ಕೆ ಅಲ್ವಾ ನೀವು ರೂಡಾಗಿ ಬಿಹೇವ್ ಮಾಡಿದ್ದು. ಈಗ ಮತ್ತೆ ಮತ್ತೆ ಅದನ್ನೇ ನೆನಪು ಮಾಡಿಕೊಂಡು ಮನಸ್ಸನ್ನು ಕೆಡಿಸಿಕೊಳ್ಳುವುದು ಬೇಡ. ನೆಮ್ಮದಿಯಾಗಿ ಮಲಗಿ ಗುಡ್ ನೈಟ್ ಎಂದು ಅವನಿಗೆ ಬೆನ್ನು ಹಾಕಿ ಮಲಗಿದಳು. ತಾನೂ ಸಹ ಗುಡ್ ನೈಟ್ ಎಂದು ಕಣ್ಣು ಮುಚ್ಚಿದ ರಾಮ್ಗೆ ಮೆಚ್ಚಿದ ಹೆಣ್ಣಿನ ಜೊತೆಗಿನ ಜೀವನ ಅತಿ ಶೀಘ್ರದಲ್ಲಿ ಸುಂದರವಾಗಲಿದೆ ಎಂಬ ನಂಬಿಕೆ ಇನ್ನಷ್ಟು ಗಟ್ಟಿಯಾಯಿತು. ಮರುದಿನ ಬೆಳಿಗ್ಗೆ ರಾಮ್ ಎಲ್ಲರ ಜೊತೆ ಕುಳಿತು ತಿಂಡಿ ತಿನ್ನುತ್ತಿದ್ದ. ಅಚ್ಚು ಹಾರವ್ಗೆ ಮುದ್ದು ಮಾಡುತ್ತಾ ತಿಂಡಿ ತಿನ್ನಿಸ್ತಿದ್ದಳು. ಸ್ವಲ್ಪ ಸತಾಯಿಸಿದರೂ ಅಮ್ಮನ ಮಾತನ್ನು ಪುಟ್ಟ ಆರವ್ ಅತೀ ಬೇಗನೆ ಕೇಳುತ್ತಿದ್ದ. ತಮ್ಮ ಮನೆಗೆ ಬಂದ 4 ದಿನಕ್ಕೆ ಸೊಸೆ ಮೊಮ್ಮಗನ ಜೊತೆ ಹೊಂದಿಕೊಂಡಿರುವುದನ್ನು ಕಂಡು ಆರತಿ ಮತ್ತು ರಘುರಾಮ್ ದಂಪತಿಗಳಿಗೆ ನೆಮ್ಮದಿಯಾಯಿತು. ತಾಯಿಲ್ಲದ ಮಗುವಿನ ಜೀವನ ಏನಾಗ್ತದೋ ಎಂದು ಚಕಿತರಾಗಿದ್ದ ಪೋಷಕರಿಗೆ ಇದು ಅಸಮಾಧಾನ ತಂದಿತ್ತು. ಅಚ್ಚು ಎಲ್ಲರ ಜೊತೆ ಬೇಗನೆ ಹೊಂದಿಕೊಂಡಿದ್ದ ನೋಡಿ ಮಗನ ಆಯ್ಕೆಯ ಬಗ್ಗೆ ಅವರಿಗೆ ಹೆಮ್ಮೆ ಎನಿಸಿತು. ತಿಂಡಿ ಮುಗಿಸಿ ರೆಡಿಯಾಗಿದ್ದ ಮಗನನ್ನು ತಡೆದ ಆರತಿಯವರು, ರಾಮ್, ಇವತ್ತು ನೀನು ಮತ್ತು ಅಚ್ಚು ಅತ್ತೆ ಮಾವನ ಮನೆಗೆ ಹೋಗಿ ಬರಬೇಕು ಎಂದಾಗ ರಾಮ್, ಅಮ್ಮ ಮತ್ತೆ ಯಾವಾಗಲಾದರೂ ಹೋಗಿ ಬರ್ತೀವಿ, ಇನ್ನು ಸ್ವಲ್ಪ ದಿನ ನಾನು ಫ್ರೀ ಇರೋದಿಲ್ಲ ಎಂದ ಅವನ ನೋಟ ಮಗುವಿನೊಂದಿಗೆ ಆಡುತ್ತಿದ್ದ ಮಡದಿಯ ಮೇಲೆ ಇತ್ತು. ರಾಮ್, ಕೆಲಸ ಇವತ್ತು ಇಲ್ಲದಿದ್ದರೆ ನಾಳೆ ಮಾಡ್ಬೋದು, ಆದರೆ ಕೆಲಸಗೋಸ್ಕರ ಸಂಪ್ರದಾಯ ಕಡೆಗಣಿಸುವುದಕ್ಕೆ ಆಗೋದಿಲ್ಲ. ನಿನ್ನೆ ಬೀಗರಿಗೆ ಹೇಳಿಬಿಟ್ಟಿದ್ದೀನಿ, ನಾಳೆ ಹಳಿಯ ಮಗಳು ಮನೆಗೆ ಬರ್ತಾರೆ, 1 ವಾರ ಅವರನ್ನಲ್ಲೇ ಉಳಿಸಿಕೊಳ್ಳಿ ಅಂತ, ಅದಕ್ಕೆ ನೀವಿವತ್ತು ಹೋಗಲೇಬೇಕು ಎಂದು ಖಡಾಖಂಡಿತವಾಗಿ ನುಡಿದರು. ಮಗ ಸೊಸೆ ಒಬ್ಬರಿಗೊಬ್ಬರು ಹತ್ತಿರವಾಗಿ ಸಂಸಾರ ಶುರು ಮಾಡಲಿ ಎಂಬುದು ಅವರ ಇರಾದೆಯಾಗಿತ್ತು. ತನ್ನ ತಾಯಿಗೆ ನಿನ್ನೆ ನಂದನ್ ಅವರು ಹೇಳಿ ಹೋದ ವಿಚಾರವನ್ನು ಸಾತ್ವಿಕ್ ಪೋಷಕರ ಕೋಪದ ಬಗ್ಗೆ ಹೇಗೆ ವಿವರಿಸುವುದೆಂದು ರಾಮ್ಗೆ ತೋಚಲಿಲ್ಲ. ಹೋಗದಿದ್ದರೆ ಅಮ್ಮನ ಮಾತಿಗೆ ಮರ್ಯಾದೆ ಇರುವುದಿಲ್ಲ, ಹೋದರೆ ಅಚ್ಚುಗೆ ಅಲ್ಲಿ ನೋವಾಗಬಹುದು ಎಂಬ ಆತಂಕ. ಮಗ ಯೋಚಿಸ್ತಿರುವುದನ್ನು ಕಂಡ ಆರತಿಯವರು, ಅಚ್ಚು ತಿಂಡಿ ತಿಂದು ರೆಡಿಯಾಗು ಪುಟ್ಟ, ರಾಮ್ ನೀನು ಹೋಗಲೇಬೇಕು ಅಂದಾಗ ಅಚ್ಚು ಖುಷಿಯಿಂದ ತಲೆ ಆಡಿಸಿದಳು. ಬೇಗ ತಿಂಡಿ ತಿಂದವಳು, ಅತ್ತೆ ನಾನು ಆರವನ್ನ ನಮ್ಮ ಜೊತೆ ಕರೆದುಕೊಂಡು ಹೋಗ್ತೀನಿ ಎಂದು ರಾಗ ಹಾಕಿದಳು. ಬೇಡ ಪುಟ್ಟ, ಇವಾಗ ನೀವು ಹೋಗಿ ಬನ್ನಿ, ಮತ್ತೆ ಯಾವಾಗಲಾದರೂ ಅವನನ್ನು ಕರೆದುಕೊಂಡು ಹೋದರೆ ಆಯಿತು ಎಂದು ಸಮಾಧಾನ ಪಡಿಸಿದ ಅತ್ತೆಯ ಮಾತಿಗೆ ಅರೆಮನಸ್ಸಿನಿಂದಲೇ ಒಪ್ಪಿ ರೆಡಿಯಾಗಲು ಹೋದಳು. ರಾಮ್, ನಿಮ್ಮ ಬಟ್ಟೆ ಪ್ಯಾಕ್ ಮಾಡಿಕೊಂಡ್ರಾ ಎಂದು ಕೇಳುತ್ತಾ ಕನ್ನಡಿ ಮುಂದೆ ನಿಂತು ಅಲಂಕಾರ ಸರಿ ಮಾಡಿಕೊಂಡಳು. ಮಡದಿಯ ಖುಷಿ ಕಂಡು ರಾಮ್ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು, ಅವತ್ತು ಅಲ್ಲದಿದ್ದರೂ ಇನ್ನೊಮ್ಮೆ ಅಚ್ಚು ಸಾತ್ವಿಕ್ ಪೋಷಕರನ್ನು ಎದುರಿಸಲೇಬೇಕು, ಅದು ಹಿಂದೆ ಆಗಲೇ ಎಂದು ಧೈರ್ಯವಾಗಿ ಮಾಡಿ ಲಗೇಜ್ ಪ್ಯಾಕ್ ಮಾಡಿದ. ಕಂದನಿಗೆ ಮುತ್ತಿಟ್ಟು ಮನೆಯವರಿಗೆ ಹೇಳಿ ಮಡದಿಯ ಜೊತೆ ಕಾರೇರಿದ. ಗಂಡನ ಮನೆಗೆ ಬಂದು ಕೇವಲ 4 ದಿನವಾಗಿದ್ದರೂ ಅಚ್ಚುಗೆ ತವರು ಕಾಣದೆ ಯುಗಗಳೇ ಕಳೆದಂತೆ ಅನಿಸಿತು. ತವರನ್ನು ಸೇರುವ ತವಕದಲ್ಲಿ ಅವಳ ಮುಖದಲ್ಲಿ ಮೂಡಿದ್ದ ನಗು ಕಂಡು ರಾಮ್ ಕೂಡ ಸಣ್ಣದಾಗಿ ನಕ್ಕ. ನಿನ್ನೆಯಷ್ಟೇ ಅವರು ಬಂದಿದ್ದರು, ಇಂದು ತವರಿಗೆ ಹೊರಟ ಖುಷಿಯೇ ಅವಳಿಗೆ ಬೇರೆಯಾಗಿತ್ತು.